ಒಂದು ಚೂರು ಇಂಟೆನ್ಸ್ ಆಸನ ನೋಡಿದ ತಕ್ಷಣ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಳ್ಳೋದೇ ಜಾಸ್ತಿ. ನಮಸ್ಕಾರ. ಇವತ್ತು 39ನೇ ದಿನ. ನೋಡಿ, ಇಲ್ಲಿ ಊರ್ಧ್ವಾಸನದಲ್ಲಿ ನನ್ನ ಬಾಡಿ ಇಷ್ಟು ಸಪೋರ್ಟ್ ಆಗ್ತಾ ಇದೆ, ಆದರೆ ಇದೇ ಊರ್ಧ್ವಾಸನ ಅಂತ ಅಲ್ಲ. ನಿಮ್ಮ ಬಾಡಿ ಜಸ್ಟ್ 2 ಕೈ ಮೇಲೆತ್ತಕ್ಕೆ ಸಪೋರ್ಟ್ ಮಾಡುತ್ತಾ, ಅದು ಊರ್ಧ್ವಾಸನನೇ. ವಯಸ್ಸಾದ್ಮೇಲೆ ಏನಾದರೂ ಎಕ್ಸಸೈಸ್ ಮಾಡಬೇಕು ಆದರೆ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನ್ನೋರು ಈ ಥರ ಚೇರ್ ಇಟ್ಕೊಂಡು ಸೂರ್ಯ ನಮಸ್ಕಾರನ ಮಾಡ್ಬೋದು. ಸೊ ಇದನ್ನ ಸುಮ್ಮನೆ ನಮ್ಮ ರೆಫರೆನ್ಸ್ಗೆ ಸೂರ್ಯ ನಮಸ್ಕಾರ ಟೈಪ್ 3 ಅಂತ ಕರೆಯೋಣ. ಇಂಟೆನ್ಸಿಟಿ ಅಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಗೊತ್ತಾಗತ್ತೆ. ಜೊತೆಗೆ ಆಗಲ್ಲ ಅಂತ ಸುಮ್ಮನೆ ಕೂರೋದ್ರ ಬದಲು ಈ ಥರ ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ಬಾಡಿ ಮೂವ್ ಮಾಡೋದು ತುಂಬ ಬೆಟರ್. ಈ ವಯಸ್ಸಲ್ಲಿ ಎಕ್ಸಸೈಸ್ ಮಾಡಿ ಏನು ಗೆದ್ದುಬಿಡ್ತೀಯಾ ಅಂತ ಹೇಳೋ ಜನ ಬರ್ಬೋದು, ಬಟ್ ಪ್ಲೀಸ್, ಈ ದೇಹ ನಿಮಗೋಸ್ಕರ ಇಷ್ಟು ವರ್ಷ ನಿಮ್ಮ ಜೊತೆಗಿದೆ, ಅದಕ್ಕೋಸ್ಕರ ಏನಾದರೂ ಒಂಚೂರು ಮಾಡಿ. ಆದರೆ ಪ್ಲೀಸ್ ಚೇರ್ ತುಂಬ ಸ್ಟಿಫ್ ಆಗಿರಲಿ, ಹಾಗೆ ಕೈಯನ್ನು ಗಟ್ಟಿಯಾಗಿ ಒತ್ತಿ ಬಾಡಿನ ಮೂವ್ ಮಾಡಿ.